ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಕಣಿ ಹೇಳೋರು ಕಂಠಿಯವರಿಗೆ, ಶ್ರೀಕಂಠೇಶ್ವರ ನೀನು ಕಾಯೋ ಗುಣದೋನು, ಕೊಲ್ಲಕ್ ಹೋಗ್ಬೇಡ ತಂದೆ, ಅವನ್ನ ಉಳಿಸ್ಕೊ, ಅವ್ವ ಉಳಿತಾಳೆ, ಆ ತಾಯಿ ಉಳಿಸ್ತಾಳೆ, ಮೊದ್ಲು ಆ ತಾಯಿ ಗುಡಿಗೆ ಹೋಗು, ಕೈ ಮುಗಿದ್ ಬೇಡ್ಕೊ, ಒಳ್ಳೇದಾಯ್ತದೆ ಅಂತ ಹೇಳಿದಾಗ ಕಂಠಿ ಅವರು, ನನ್ನ ಅವ್ವ ಉಳಿತಾಳೆ, ಅವಳಿಗೇನು ಆಗಕ್ಕಿಲ್ಲ, ದ್ಯಾವ್ರಿಗಿವ್ರು ಎಲ್ಲ ನಾನ್ ನಂಬಕ್ಕಿಲ್ಲ ಅಂತ ಹೇಳಿದಾಗ ಕಣಿ ಹೇಳೋರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಪುಟ್ಟಕ್ಕ ಅವರು ಕಂಠಿ ಹತ್ರ ಬಂದು, ಸಿರಿ ನಿಂಗೆ ದ್ಯಾವ್ರ ಮೇಲೆ ನಂಬಿಕೆ ಹೋಗಿರ್ಬೋದು, ಆದ್ರೆ ಆ ತಾಯಿ ಹೇಳ್ದಂಗೆ ಒಂದ್ಕಿತ ಗುಡಿಗೆ ಹೋಗಿ ಬರೋದು ಒಳ್ಳೇದ್ ಕಣಪ್ಪ, ನಿನ್ ಜೊತೆ ಬೇಕಾರೆ ನಾನು ಬತ್ತೀನಿ ಅಂತ ಹೇಳಿದಾಗ ಕಂಠಿ ಅವರು, ಒತ್ತಾಯ ಮಾಡ್ಬೇಡವ್ವ, ನನ್ನ ಅವ್ವಂಗೆ ಏನೂ ಆಗಕ್ಕಿಲ್ಲ, ನನ್ನ ಅವ್ವನ್ನ ನಾನೇ ಕಾಪಾಡ್ಕೋತೀನಿ ಅಂತ ಹೇಳಿದಾಗ ಗೋಪಾಲ ಅವರು, ಅಳಿಯಂದ್ರೆ ಅಷ್ಟಾದ್ರೆ ತುಂಬಾ ಸಂತೋಷ, ಬನ್ನಿ ಕಾಪಿ ಕುಡ್ಕೊಂಡು ಹೋಗೋರಂತೆ ಅಂತ ಕರೆದಾಗ ಕಂಠಿ ಅವರು, ನಂಗೆ ಬೇಡ ಮಾವಯ್ಯ ಅಂತ ಹೇಳಿದಾಗ ಗೋಪಾಲ ಮತ್ತೆ ಪುಟ್ಟಕ್ಕ ಅವರು ತುಂಬಾ ಒತ್ತಾಯ ಮಾಡಿ ಕಂಠಿನ ಕರ್ಕೊಂಡು ಹೋಗ್ತಾರೆ. ಹಾಗೆ ಮೆಸ್ಸಲ್ಲಿ ಕೂತಿರುವಾಗ ಸ್ನೇಹ ಅವರು ನೋಡಿ ಕಂಠಿ ಅವರಿಗೆ ಹಳೇದೆಲ್ಲ ನೆನಪಾಗಿ ತುಂಬಾನೇ ಕೋಪ ಬರುತ್ತೆ. ಹಾಗೆ ಗೋಪಾಲ್ ಅವರು ಪುಟ್ಟಕ್ಕನ ಕರೆದು, ಪುಟ್ಟಮ್ಮಿ ಅಳಿಯಂದ್ರ ಹತ್ರ ಏನು ಮಾತಾಡೋದ್ ಬೇಡ, ಸುಮ್ಕಿದ್ ಬಿಡಮ್ಮ ಅಂತ ಹೇಳ್ತಾರೆ. ಹಾಗೆ ಟೀ ಕುಡಿತಾ ಕಂಠಿ ಅವರು, ಅವತ್ತೇನಾದ್ರು ಸರಿಯಾದ ಸಮಯಕ್ಕೆ ನಾನು ಹೋಗಿದ್ದಿದ್ರೆ ನನ್ನ ಮೆಸ್ನ ನಾನು ಕಾಪಾಡ್ಕೋಬೋದಿತ್ತು, ಅವತ್ತು ಕಾಪಾಡಕ್ ಹೋಗ್ದೆ ಇವತ್ ತಾಯಿ ಗುಡಿಗೆ ಹೋದ್ರೆ ಎಲ್ಲ ಸರಿ ಹೋಯ್ತದನವ ಅಂತ ಟೀ ಕುಡಿತಾ ಕೂತಿರುವಾಗ ಕಂಠಿ ಅವ್ರ ಮೈ ಮೇಲೆ ಟೀ ಚಲ್ಕೊಬಿಡ್ತಾರೆ. ಹಾಗೆ ಅದನ್ನ ಒರೆಸ್ತಿರುವಾಗ ಸುಮಾ ಅವರು ಕಂಠಿ ಅವ್ರ ಎದೆ ಮೇಲೆ ಸ್ನೇಹ ಅಂತ ಹಚ್ಚೆ ಹಾಕ್ಸ್ಕೊಂಡಿದ್ದನ್ನ ನೋಡಿ, ಭಾವ ಒಂದ್ ನಿಮಿಷ, ಎಲ್ಲಿ ಹಚ್ಚೆ ಹಾಕ್ಸ್ಕೊಂಡ್ರ, ಇತ್ತೀಚೆಗೆ ಹಾಕ್ಸ್ಕೊಂಡ್ರ ಅವ್ವ ನೋಡಿಲ್ಲಿ, ಭಾವ ಅಕ್ಕನ ಹೆಸರನ್ನ ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಂತ ಹೇಳ್ತಿರುವಾಗ ಗಂಗಾಧರಯ್ಯ ಅವರು ಬಂದು, ಸ್ನೇಹ ಬಾ ಇಲ್ಲಿ ಅಂತ ಕರೆದಾಗ ಸ್ನೇಹ ಅವರು ಹೋಗ್ತಾರೆ. ಅದನ್ನ ಕೇಳಿ ಕಂಠಿ ಅವರಿಗೆ ಇರುಸು ಮುರುಸು ಆಗತ್ತೆ. ಹಾಗೆ ಒಲೆ ಹತ್ರ ಬಂದು ಕಂಠಿ ಅವರು ಉರಿತಾ ಇದ್ದಿದ್ ಸೌದೆ ತಗೊಂಡು ಆ ಹಚ್ಚೆ ಮೇಲೆ ಬರೆ ಹಾಕೋ ತರ ಕನ್ಸು ಕಾಣ್ತಾ ನಿಂತಿರ್ತಾರೆ. ಆಗ ಸುಮಾ ಅವರು ಭಾವ ಭಾವ ಅಂತ ಕರೆದಾಗ ಸಿರಿ ಅವರು ಏನು ಮಾತಾಡದೆ ಅಲ್ಲಿಂದ ಹೊರಟ್ಬಿಡ್ತಾರೆ. ಇನ್ನು ಈ ಕಡೆ ರೂಮಲ್ಲಿ ಸುಮಾ ಮತ್ತೆ ಸಹನಾ ಇರುವಾಗ ಸ್ನೇಹ ಅವರು ಸುಮಂಗೆ ಹಾಲು ತಗೊಂಡ್ ಬಂದು, ಸುಮಾ ಹಾಲು ತಗೋ ಅಂತ ಹೇಳ್ತಾರೆ. ಆಗ ಸುಮಾ ಅವರು, ಅಯ್ಯೋ ಅಕ್ಕ ಬೇಡ ಅಂತ ಹೇಳಿದ್ನಲ್ಲ ಅಂತ ಹೇಳಿದಾಗ ಸ್ನೇಹ ಅವರು, ಊಟನೂ ಅರ್ಧಂಬರ್ಧ ಮಾಡಿದೀಯ, ಹಾಲಾದ್ರೂ ಕುಡಿ ಸುಮಾ ಅಂತ ಹೇಳಿದಾಗ ಸುಮಾ ಅವರು, ಆಯ್ತಕ್ಕ ಇಲ್ಲಿಡು ಆಮೇಲೆ ಕುಡಿತೀನಿ ಅಂತ ಹೇಳಿದಾಗ ಹಾಲನ್ನ ಬಿಟ್ಟು ಸಹನಾ ಅವ್ರನ್ನ ನೋಡಿ, ಯಾಕಕ್ಕ ತಲೆನೋಯ್ತಾ ಇದೀಯಾ ಅಂತ ಕೇಳಿದಾಗ ಸಹನಾ ಅವರು, ಹೂ ಕಣವಿ ಆಗಾಗ ಬರ್ತದೆ ಅಂತ ಹೇಳಿದಾಗ ಸ್ನೇಹ ಅವರು, ಹೌದಾ ನೀವು ಬೆಳಿಗ್ಗೆಯಿಂದ ಸರಿಯಾಗಿ ನೀರ್ ಕುಡ್ದಿಲ್ಲ ಅನ್ಸತ್ತೆ, ಡಿಹೈಡ್ರೇಟ್ ಆದ್ರೂ ತಲೆನೋವು ಬರತ್ತಕ್ಕ ಅಂತ ಹೇಳಿದಾಗ ಸುಮಾ ಅವರು, ಹೈಡ್ರೇಟ್ ಆಗಿರ್ಬೇಕು, ಪರವಾಗಿಲ್ವೇ ಸ್ನೇಹಕ್ಕಂಗ್ ಇದೆಲ್ಲ ಗೊತ್ತು ಅಂತ ಹೇಳಿದಾಗ ಸ್ನೇಹ ಅವರು, ಅಕ್ಕ ನಿಮಗೆ ನೀರ್ ತಂದು ಕೊಡ್ಲಾ ಅಂತ ಕೇಳ್ತಾರೆ. ಆಗ ಸಹನ ಅವರು, ಬೇಡ ಕಣವಿ, ತಲೆನೋವು ಅಂತ ಇಡೀ ದಿನದ ನೀರ್ನ ಒಟ್ಟಿಗೆ ಕುಡಿದ್ರೆ ತಲೆನೋವು ಹೋಯ್ತದ ಅಂತ ಹೇಳಿದಾಗ ಸುಮಾ ಅವರು, ನೋಡ್ದೇನಕ್ಕ ನಮ್ಮ ಸಹನಕ್ಕನ್ ಸೆನ್ಸ್ ಆಫ್ ಹ್ಯೂಮರು, ಅಕ್ಕ ಹೋಗ್ಲಿ ನೀನ್ ನೀರ್ ತಂದು ಕೊಟ್ಬಿಡು, ನೋಡು ನೀನ್ ನೀರ್ ಬೇಡ ಅಂತ ಹೇಳಿದ್ದಕ್ಕೆ ಸ್ನೇಹಕ್ಕ ಬೇಜಾರ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಹೇಳಿದಾಗ ಸ್ನೇಹ ಅವರು, ಇಲ್ಲ ಅದಕ್ಕಲ್ಲ, ಆ ಕಣಿಯವ್ರು ಬಂದು ಹೇಳಿದ್ರಲ್ಲ ಅವ್ರು ಹೇಳಿದ್ದೆಲ್ಲ ನಿಜ ಆಗತ್ತ ಅಂತ ಕೇಳಿದಾಗ ಸುಮಾ ಅವರು, ಅದೆಲ್ಲ ನಡೆಯಲ್ಲಕ್ಕ ನೀ ಸುಮ್ನಿರು ಅಂತ ಹೇಳಿದಾಗ ಸಹನಾ ಅವರು, ಓ ನಿಂಗೇನ್ ಗೊತ್ತು ಸುಮ್ನಿರು ಅಂತ ಹೇಳ್ತಾರೆ. ಆಗ ಸುಮಾ ಅವರು, ಓ ಅವ್ರು ಹೇಳಿದ್ದೆಲ್ಲ ನಡೆಯತ್ತಾ ಅಂತ ಕೇಳಿದಾಗ ಸಹನಾ ಅವರು, ನಡಿತೈತೆ ಕಣವಿ, ಅವ್ರ ಮಾತಿಗೆ ಸ್ಯಾನೆ ಶಕ್ತಿ ಐತೆ, ಕಂಠಿಯವ್ರು ಒಂದ್ಕಿತ ಅದ್ಯಾರ್ ಗುಡಿಗೆ ಹೋಗಿ ಬಂದ್ರೆ ಎಲ್ಲ ಒಳ್ಳೇದಾಯ್ತದೆ, ಆದ್ರೆ ಯೋನ್ ಮಾಡೋದು ಅವ್ರು ನಮ್ ಯಾರ ಮಾತನ್ನು ಕೇಳಕ್ಕಿಲ್ಲ ಅಂತ ಹೇಳಿ ಸ್ನೇಹ ಅವರಿಗೆ ಮಲ್ಕೊಳಕ್ ಹೇಳಿ ಸುಮಾ ಅವರಿಗೆ ಓದಾದ್ಮೇಲೆ ಲೈಟ್ ಆಫ್ ಮಾಡ್ಬಿಡು ಅಂತ ಹೇಳಿ ಸಹನಾ ಅವರು ಮಲ್ಕೋತಾರೆ. ಆಗ ಸ್ನೇಹ ಅವರು ಸುಮಾ ಹತ್ರ ಬಂದು, ಸುಮಾ ನಾಳೆ ಅಮ್ಮನವ್ರ ಗುಡಿಗೆ ಹೋಗೋಣವಾ ಅಂತ ಕೇಳಿದಾಗ ಸುಮಾ ಅವರು, ನಾವಾ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ನಿನಗೆ ಕಾಲೇಜ್ ಇದೆ ಅಂದ್ರೆ ಬೇಡ, ಇಲ್ಲ ಅಂದ್ರೆ ನೀ ನನ್ ಜೊತೆಗೆ ಬರ್ತೀಯಾ, ನಾವೇ ಹೋಗಿ ಬಂಗಾರಮ್ಮನವ್ರಿಗೋಸ್ಕರ ಬೇಡ್ಕೊಳ್ಳೋಣ ಅಂತ ಅಂತ ಹೇಳಿದಾಗ ಸುಮಾ ಅವರು, ಹಾ ಬೆಳಿಗ್ಗೆ ಆದ್ರೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಸ್ನೇಹ ಅವರು, ಸರಿ ಹಾಗಿದ್ರೆ ಬೆಳಿಗ್ಗೆನೆ ಹೋಗೋಣ ಅಂತ ಹೇಳಿ ಇಬ್ರು ಮಲ್ಕೋತಾರೆ. ಮಾರನೇ ದಿನ ಬೆಳಿಗ್ಗೆ ಇಬ್ರು ಗುಡಿಗೆ ಹೋಗ್ತಾರೆ. ಅಲ್ಲಿ ಸುಮಾ ಅವರು, ಅಕ್ಕ ಈಗ ಸಮಾಧಾನ ಆಯ್ತಾ ನಿಂಗೆ, ಕಣಿ ಹೆಂಗ್ಸ್ ಹೇಳಿದ್ದಕ್ಕೆ ತಾನೆ ನೀನ್ ದೇವಸ್ಥಾನಕ್ ಬಂದಿದ್ದು, ಈ ವಿಷಯದಲ್ಲಂತೂ ನೀ ನಮ್ ಸ್ನೇಹ ಅಕ್ಕಂಗೆ ಫುಲ್ ಅಪೋಸಿಟ್ ಅಂತ ಹೇಳ್ತಾರೆ. ಅದಕ್ಕೆ ಸ್ನೇಹ ಅವರು, ಯಾಕೆ ಸ್ನೇಹ ಅಕ್ಕಂಗೆ ದೇವ್ರ ಮೇಲೆ ನಂಬಿಕೆ ಇರ್ಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸುಮಾ ಅವರು, ಅಯ್ಯೋ ಹಾಗಲ್ಲ, ಅವಳಿಗೆ ದೇವ್ರ ಮೇಲೆ ನಂಬಿಕೆ ಇತ್ತು, ಆದ್ರೆ ನಮ್ಮನ್ ಕಾಯೋರು ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ಲು, ಆದ್ರೆ ಕಣಿ ಹೆಂಗ್ಸ್ ಹೇಳಿದ್ದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಗುಡಿಗೆ ಓಡ್ ಬರ್ತಿರ್ಲಿಲ್ಲ ಅಂತ ಹೇಳಿದಾಗ ಸ್ನೇಹ ಅವರು, ನಮ್ಮನ್ ಕಾಯೋರು ಇದ್ದೇ ಇರ್ತಾರೆ ಅಂತಂದ್ರೆ ಕಾಯೋರಿಗೆ ಸಂದೇಶ ಕೊಡೋರು ಇರ್ತಾರೆ ಅನ್ನೋದು ನನ್ನ ನಂಬಿಕೆ
ಮಣಿ ಹೇಳೋರು, ಭವಿಷ್ಯ ನುಡಿಯೋರು ಇವರೆಲ್ಲರೂ ಸಂದೇಶ ಕೊಡೋರೇನೆ ಅಂತ ಹೇಳಿದಾಗ ಸುಮಾ ಅವರು ಸರಿ ಅಕ್ಕ ಹೊರಡೋಣವಾ ಅಂತ ಕೇಳಿದಾಗ ಸ್ನೇಹ ಅವರು ಇನ್ನೂ ಬಂದಿದ್ದ ಕೆಲಸ ಮುಗ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮಾ ಅವರು ಇನ್ನೇನಕ್ಕ ಪೂಜೆ ಆಯ್ತಲ್ಲ ಅಂತ ಹೇಳಿದಾಗ ಸ್ನೇಹ ಅವರು ನಾನ್ ಬಂದಿದ್ದು ಬರೀ ಪೂಜೆಗಲ್ಲ ಅಂತ ಹೇಳಿ ನಲ್ಲಿ ಹತ್ರ ಹೋಗಿ ನೀರ್ ತುಂಬ್ತಾ ಇರ್ತಾರೆ. ಆಗ ಸುಮಾ ಅವರು ಅಕ್ಕ ಪೂಜೆ ಎಲ್ಲ ಆಯ್ತಲ್ಲ ಇದ್ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಸ್ನೇಹ ಅವರು ನಗಾಡ್ತಾ ಏನು ನೀರನ್ನ ತಮ್ಗೆಲಿ ತುಂಬಿಕೊಂಡು ತಲೆ ಮೇಲೆ ಸುರ್ಕೋತಾರೆ. ಹಾಗೆ ದೇವ್ರ ಹತ್ರ ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡಿದ ಕುಟುಂಬಗಳಿಗೆ ಒಳ್ಳೇದಾಗೋ ಹಾಗೆ ಮಾಡು ತಾಯಿ, ಬಂಗಾರಮ್ನೋರು ಬೇಗ ಹುಷಾರಾಗೋ ಹಾಗೆ ಮಾಡಮ್ಮ ಅಂತ ಉರುಳ್ ಸೇವೆನ ಮಾಡ್ತಾರೆ. ಇನ್ನು ಈ ಕಡೆ ಕಂಠಿ ಅವರು ಬಂಗಾರಮ್ನವ್ರ ಹತ್ರ ಬಂದು ಅವ್ವ ನೀನ್ ಎದ್ ಬಂದ್ ಮ್ಯಾಕೆ ನನ್ನ ಸ್ಯಾನೆ ಬೈಬೋದು ಅನ್ಸ್ತೈತೆ. ನಿಂಗೆ ದ್ಯಾವ್ರಗಳಂದ್ರೆ ಸ್ಯಾನೆ ನಂಬಿಕೆ ಅಲ್ವೇ? ನಿನ್ ಹಿಂದೆ ನಾನು ಕೈ ಮುಗಿತಾ ಇದ್ದೆ. ನಂಗ್ ಗೆಪ್ತಿ ಇದ್ದಂಗೆ ನಾನ್ ಯಾವತ್ತೂ ಬಲ್ವಾಗಿ ಕೇಳ್ಕೊಂಡೋನೇ ಅಲ್ಲ. ಆದ್ರೆ ಈಗ ಅರ್ಥ ಆಗ್ತೈತೆ ಕೇಳ್ಕೊಂಡಿದ್ರು ಏನು ಉಪಯೋಗ ಇತ್ತಿದ್ದಿಲ್ಲ ಅಂತ. ಅದಕ್ ನೀನೇ ಉದಾಹರಣೆ. ನೀನುವೆ ನನ್ ಜೀವನ ಸಂದಾಗಿರ್ಬೇಕು, ನಾನು ಮೆಸ್ಸು ಕೊನೆ ಗಂಟ ಸುಖವಾಗಿರ್ಬೇಕು ಅಂತ ಬೇಡ್ಕತಿದ್ದೆ. ಆದ್ರೆ ಈಗ ಏನಾಯ್ತು ಹೇಳು? ಈ ದ್ಯಾವ್ರು ಗಿವ್ರು ಎಲ್ಲ ಯಾರು ಇಲ್ಲ ಬಂಗಾರ. ಇಲ್ಲಿ ನಮ್ಮನ್ನ ನಾವೇ ನೋಡ್ಕೋಬೇಕು. ಎಲ್ಲ ನಮ್ ಕೈಲೇ ಐತೆ. ಅದಕ್ಕೆ ನಾನ್ ಈ ತೀರ್ಮಾನ ತಕೊಂಡಿರೋದು. ನಮ್ಮೋರ್ನ ಕೊಂದು ನಿನ್ನನ್ನ ಈ ಪರಿಸ್ಥಿತಿಗೆ ತಂದೋರ್ನ ಯಾವ್ದೇ ಕಾರಣಕ್ಕೂ ಬಿಡೋಕಿಲ್ಲ. ನಾನೇ ನನ್ ಕೈಯಾರ ಕೊಲ್ತೀನವ್ವ. ಅವ್ರ ಸತ್ರೆ ನನ್ ಕೈನಾಗೆ, ನಾನ್ ಮಾತ್ರ ಬಿಡೋಕಿಲ್ಲ ಅಂತ ಹೇಳ್ತಿರುವಾಗ ಬಂಗಾರಮ್ನೋರು ಕಂಟಿ ಅಂತ ಕನ್ವರ್ಸ್ತಾ ಕಣ್ಣನ್ನ ಓಪನ್ ಮಾಡ್ತಾರೆ. ಕಂಟಿ ಅವರಿಗೆ ತುಂಬಾ ಖುಷಿ ಆಗತ್ತೆ. ಅವ್ವ ಅವ್ವ ಅಂತ ಕರಿತಾ ಡಾಕ್ಟ್ರನ್ನ ಕರೀತಾರೆ. ಈ ಕಡೆ ಸ್ನೇಹ ಅವರು ದೇವರಿಗೆ ಕೈ ಮುಕ್ಕೊಂಡು ಅಮ್ಮ ತಾಯಿ ಬಂಗಾರಮ್ನೋರ ಕಾಪಾಡಮ್ಮ ಅಂತ ಹೇಳ್ತಾ ಕೈ ಮುಗಿತಿರುವಾಗಲೇ ತಲೆ ಸುತ್ತ ಬರತ್ತೆ. ಆಗ ಸುಮಾ ಅವರು ಅಯ್ಯೋ ಅಕ್ಕ ಏನಾಯ್ತು ಬಾ ಕುತ್ಕೋ ಅಂತ ಹೇಳಿ ಸ್ನೇಹ ಅವ್ರನ್ನ ಕರ್ಕೊಂಡು ಹೋಗಿ ಕೂರ್ಸಿರ್ತಾರೆ. ಅಲ್ಲಿಗೆ ಬಂಗಾರಮ್ನವ್ರ ಅಮ್ಮ ಬರ್ತಾರೆ. ಸುಮಾ ಅಂತ ಕರೆದಾಗ ಅಜ್ಜಿ ಅದು ಅಕ್ಕಂಗೆ ಅಂತ ಹೇಳ್ತಿರುವಾಗ ಆ ಅಜ್ಜಿ ಇದ್ದವರು ಸ್ನೇಹಂಗೆ ತಕ ಯಾವ್ರ ಪ್ರಸಾದ ತಕ ಎಲ್ಲ ಸರಿ ಹೋಯ್ತದೆ. ಇಲ್ಲ ಬೇಡಜ್ಜಿ, ಖಾಲಿ ಹೊಟ್ಟೆಲ್ಲೇ ಸೇವೆ ಮಾಡ್ತೀನಿ ಅಂತ ನಾನ್ ಬೇಡ್ಕೊಂಡಿದ್ದೆ ಅಂತ ಸ್ನೇಹ ಅವರು ಹೇಳ್ದಾಗ ಅಜ್ಜಿ ಸೇವೆ ಮುಗಿತಲ್ಲ ತಾಯಿ ತಕ, ದೇವ್ರೇನ್ ಮುನ್ಸ್ಕಣಕಿಲ್ಲ ತಕ ಅಂತ ಹೇಳ್ದಾಗ ಸುಮಾ ಅವರು ಅದನ್ನ ಇಸ್ಕೊಂಡು ಸ್ನೇಹ ಅವರಿಗೆ ತಿನ್ನಿಸ್ತಾರೆ. ಆಗ ಅಜ್ಜಿ ಇದ್ದರು ಏನವ ಉರುಳ್ ಸೇವೆ ಮಾಡ್ತೀಯಾ ಅಂತ ಕೇಳಿದಾಗ ಸುಮಾ ಅವರು ಹ್ಞೂ ಅಜ್ಜಿ, ಬೇಡ ಅಂದ್ರೂ ಕೇಳಲಿಲ್ಲ ಅಂತ ಹೇಳ್ದಾಗ ಅಜ್ಜಿ ಅಂತದೇನವ ಹರಕೆ, ಮದ್ವೆ ಆಗ್ಲಿ ಅಂತ ಬೇಡ್ಕೊಂಡಿದ್ಯಾ ಅಂತ ಕೇಳಿದಾಗ ಸ್ನೇಹ ಅವರು ಇಲ್ಲ ಅಜ್ಜಿ ನನಗದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಮತ್ತೇನ್ ಬೇಡಿಕೆ ಇತ್ತು ಅಂತ ಕೇಳಿದಾಗ ಸುಮಾ ಅವರು ಬಂಗಾರತ್ತೆ ಹುಷಾರಾಗ್ಬೇಕು ಅಂತ ಬೇಡ್ಕೊಂಡಿದ್ದಾರೆ. ಕಣಿ ಹೆಂಗ್ಸ್ ಬಂದು ಹೇಳ್ಬಿಟ್ಟು ಹೋಗಿದ್ಲು ಅಂತ ಹೇಳಿ ಕಣಿ ಹೇಳ್ದವ್ರು ಹೇಳಿದ್ದನ್ನ ಅಜ್ಜಿ ಮುಂದೆ ಹೇಳ್ತಾರೆ. ಅದು ಅಲ್ಲದೆ ಕಂಟಿ ಭಾವ ಇವ್ರನ್ನ ಯಾವಾಗ್ಲೂ ನೋಡಿದ್ರು ನಮ್ ಮೆಸ್ಸಿನ ಸಾವಿಗೆ ನೀನೇ ಕಾರಣ ಅಂತ ಬೈತಾರೆ. ಪಾಪ ಇವ್ರಿಗೆ ಎಷ್ಟು ಬೇಜಾರಾಗಿರತ್ತೆ ಅಂತ ಹೇಳಿದಾಗ ಸ್ನೇಹ ಅವರು ಹಾಗೇನಿಲ್ಲ, ಅವರು ಮನ್ಸಲ್ಲಿರೋ ಬೇಜಾರಿಂದ ನನಗ್ ಬೈತಾರಷ್ಟೇ. ಕಂಟಿ ಸಾಹೇಬ್ರು ಹೇಳೋದು ಒಂದ್ ರೀತಿಲಿ ಸರಿನೇ ಏನು. ನಾನ್ ಅವತ್ತು ಅವ್ರನ್ನ ತಡಿದೇ ಇದ್ದಿದ್ರೆ ಅಕ್ಕ ಇವತ್ತು ಬದುಕಿರ್ತಿದ್ರೇನೋ ಅಂತ ಹೇಳಿದಾಗ ಅಜ್ಜಿ ಇಲ್ಲವ ಹಂಗೆಲ್ಲ ಏನು ಇಲ್ಲ, ಆತರ ಎಲ್ಲ ಯೋಚನೆ ಮಾಡ್ಬೇಡ. ಆ ತಾಯಿ ಲೆಕ್ಕಾಚಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು ಕಂಟಿ ನಿನ್ನ ಬೈದ್ರು ನಮ್ಮ ಮನೆಗೋಸ್ಕರ ನೀನ್ ಬೇಡ್ಕೊಂಡು ಈ ಸೇವೆ ಮಾಡ್ತಿದೀಯಲ್ಲ, ಈ ಒಳ್ಳೆ ಗುಣನೇ ನಿಂಗೆ ಎಲ್ಲಿಂದ ಬಂತವ್ವ ಅಂತ ಕೇಳಿದಾಗ ಸ್ನೇಹ ಅವರು ನನ್ ಸುತ್ತಮುತ್ತ ಇರೋರು ಎಲ್ಲರೂ ಒಳ್ಳೆಯವರೇ ಅಲ್ಲ ಅಜ್ಜಿ, ಆದ್ರೆ ನನಗೆ ಧೈರ್ಯ ಇರ್ಲಿಲ್ಲ. ಅದ್ನ ತುಂಬಿದ್ದು ಸ್ನೇಹಕ್ಕ. ಅಕ್ಕಂಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಜ್ಜಿ. ಕಂಟಿ ಸಾಹೇಬ್ರು ಮೊದ್ಲಿನ ತರ ಆಗ್ಬೇಕು, ಬಂಗಾರಮ್ನೋರು ಹುಷಾರಾಗ್ಬೇಕು, ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಡಾಕ್ಟರ್ ಬಂಗಾರಮ್ನವ್ರನ್ನ ಚೆಕ್ ಮಾಡಿ ಬಂಗಾರಮ್ನವ್ರೆ ನಾನ್ ಮಾತಾಡೋದು ಕೇಳಿಸ್ತಾ ಇದೀಯಾ, ನೀವು ಏನಾದ್ರೂ ಮಾತಾಡಿ ಅಂತ ಹೇಳ್ತಾರೆ. ಆಗ ಕಂಟಿ ಅವರು ಅವ್ವ ಅಂತ ಅಳ್ತಾ ಮಾತಾಡಿದಾಗ ಬಂಗಾರಮ್ನವರು ಅಳ್ಬ್ಯಾಡ್ ಮಗ, ನಂಗ್ ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಕೂಡ ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ನಮ್ಮನ್ ಮೀರಿದ ಒಂದ್ ಶಕ್ತಿ ಅವ್ರನ್ನ ಕಾಪಾಡಿದೆ. ನೀವೀಗ ಅವ್ರ ಹತ್ರ ಮಾತಾಡ್ಬೋದು, ಬಟ್ ತುಂಬಾ ಸ್ಟ್ರೈನ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದ್ ವಿಷಯ ಅಂತ ಹೇಳಿ ಕಂಟಿನ ಸೈಡಿಗೆ ಕರ್ಕೊಂಡು ಹೋಗಿ ನೇಹ ಅವ್ರು ಹೋಗಿರೋ ವಿಷಯನ ಈಗ್ಲೇ ಬಂಗಾರಮ್ನವ್ರಿಗೆ ಹೇಳೋದ್ ಬೇಡ, ಅವರು ಕಂಪ್ಲೀಟ್ ಆಗಿ ಗುಣವಾದ್ಮೇಲೆ ಈ ವಿಷಯನ ಹೇಳಿದ್ರಾಯ್ತು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಕಂಟಿ ಅವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಇದು ಶನಿವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.